ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸರ್ವನಾಶದ ಅಂಚಿನಲ್ಲಿರುವಂತಹ ಟಿಎಂಸಿ ಮಮತಾ ಬ್ಯಾನರ್ಜಿ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಶರಣಾಗಿದ್ದಾರೆ. ಆಲ್ಮೋಸ್ಟ್ ಎಲ್ಲಿಗೆ ಬಂದಿದೆ ಮಾತುಕತೆಗಳು ಅಂದ್ರೆ ಮೇ ಬಿ ಟಿಎಂಸಿಯನ್ನ ಕಾಂಗ್ರೆಸ್ಸಿನೊಂದಿಗೆ ವಿಲೀನ ಮಾಡಿಬಿಡ್ತಾರ. ಕಾಂಗ್ರೆಸ್ ಅಲ್ಲೇ ಇವರು ಹುಟ್ಟಿದ್ದು, ಆರಂಭ ಆಗಿದ್ದು ಇವರ ರಾಜಕೀಯ ಕಾಂಗ್ರೆಸ್ನಿಂದ. ಆ ನಂತರ ಇವರು ಸ್ವತಂತ್ರ ಪಕ್ಷ ಮಾಡಿಕೊಂಡ್ರು. ಈಗ ಮತ್ತೆ ಕಾಂಗ್ರೆಸ್ಸಿನ ಒಳಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬೆಳವಣಿಗೆಗಳಾಗಿದ್ದಾವೆ. ಒಂದು, ಮೊನ್ನೆ ಇಂಡಿಯಾ ಬ್ಲಾಕ್ನ ಮೀಟಿಂಗು, ಅಲ್ಲೇನಾಯ್ತು ಅನ್ನೋದನ್ನು ವಿವರಿಸ್ತೀನಿ. ಅದರ ನಂತರ 10 ಜನಪಥ್ ಸೋನಿಯಾ ಗಾಂಧಿ ಅವರ ಮನೆ ಇರುವಂತಹ ಅಡ್ರೆಸ್ ಅದು, ಅಲ್ಲಿಗೆ ಮಮತಾ ಬ್ಯಾನರ್ಜಿ ಹೋಗಿ ನಿನ್ನೆ ರಾತ್ರಿ ಚರ್ಚೆ ನಡೆಸಿದ್ದಾರೆ. ಒನ್ ಆನ್ ಒನ್ ಮಮತಾ ಬ್ಯಾನರ್ಜಿ ಮತ್ತು ಸೋನಿಯಾ ಗಾಂಧಿ. ಅದರ ಬಗ್ಗೆಯೂ ಸಹ ಏನು ವಿವರಗಳು ಬಂದಿದ್ದಾವೆ ಅದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಟಿಎಂಸಿಯಲ್ಲಿ ನಂಬರ್ 2 ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಆನ್ ಒನ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲೇನು ಬೆಳವಣಿಗೆ ಆಗಿದೆ ಅದನ್ನು ವಿವರಿಸ್ತೀನಿ. ಹಾಗಾದರೆ ಟಿಎಂಸಿ ಅನ್ನುವ ಪಕ್ಷ ಕಾಂಗ್ರೆಸ್ಸಿನಲ್ಲಿ ವಿಲೀನ ಆಗತ್ತಾ? ಅದರ ಕುರಿತಾಗಿ ಇಲ್ಲಿಯವರೆಗೆ ಬಂದಿರುವಂತಹ ಅಧಿಕೃತ ಹೇಳಿಕೆಗಳೇನು, ಒಳಗಿಂದ ಬರ್ತಿರುವಂತಹ ಸಮಾಚಾರ ಏನು, ಅದನ್ನೂ ಸಹ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಸೋಲಾದ ನಂತರ, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡ ನಂತರ ಬಿಜೆಪಿ ತನ್ನೆಲ್ಲ ಕುತಂತ್ರಗಳನ್ನ, ತನ್ನೆಲ್ಲ ನೀಚತನವನ್ನ ಒಂದೇ ಸಮ ಓಪನ್ ಮಾಡಿ ಬಿಟ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ನಾಯಕರನ್ನ ಹಲ್ಲೆ ಮಾಡುವ, ದಾಳಿ ಮಾಡುವ, ಅರೆಸ್ಟ್ ಮಾಡುವ, ಹಿಂಸಿಸುವ, ಕೆಲವರನ್ನಂತೂ ಚಡ್ಡಿಯಲ್ಲಿ ಪರೇಡ್ ಮಾಡುವಂತಹ, ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹೊಡಿಬೇಕಾಯ್ತು. ಈ ರೀತಿ ಎಲ್ಲ ಮಾಡಬಾರದು ಅಂತ ಅಂತಹ ನೀಚ ಕೃತ್ಯಗಳನ್ನ ಬಿಜೆಪಿಯಲ್ಲಿ ಮಾಡ್ತಾ ಇದೆ. ಯಾಕೆಂದ್ರೆ ಹೆದರಿಸಿ ಬೆದರಿಸಿ ಟಿಎಂಸಿಯನ್ನ ಇಲ್ಲವಾಗಿಸಬೇಕು ಅಂತ. ಸೊ ಅದು ಫಲ ಕೊಡೋದಕ್ಕೆ ಶುರು ಮಾಡಿದೆ. 80ರಲ್ಲಿ ಸುಮಾರು 60 ಜನ MLAಗಳು, ಮೊನ್ನೆವರೆಗೂ 58 ಇತ್ತು, ಈಗ ಅದು 60 ಸಂಖ್ಯೆಯನ್ನ ಸೇರ್ತಾ ಇದೆ. 60 ಜನ ಟಿಎಂಸಿ MLAಗಳು ಬಿಜೆಪಿಯ ಸಖ್ಯಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಾರ್ಲಿಮೆಂಟ್ ನಲ್ಲಿ 28 ಜನ ಎಂಪಿಗಳಿದ್ದಾರೆ. 28 ಜನ ಎಂಪಿ ಟಿಎಂಸಿದು, ಅದರಲ್ಲಿ 20 ಜನ ಎಂಪಿಗಳು ಬಿಜೆಪಿ ತೆಕ್ಕೆಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಮಮತಾ ಬ್ಯಾನರ್ಜಿಯನ್ನ ಝೀರೋ ಮಾಡುವ ಎಲ್ಲ ಪ್ರಯತ್ನಗಳು, ತಂತ್ರಗಳು, ಕುತಂತ್ರಗಳು, ಷಡ್ಯಂತ್ರಗಳು, ನೀಚ ಯೋಜನೆಗಳು ಸಫಲವಾಗಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿಗೆ ಏನು ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ, ಏನೇನೂ ಮಾಡಕ್ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ಆ ಭಯ, ಪೊಲೀಸು, ಇನ್ವೆಸ್ಟಿಗೇಷನ್ ಟೀಮ್ಸು ಎಲ್ಲವೂ ಸಹ ಟಿಎಂಸಿ ಮೇಲೆ ಬಿದ್ದಿರೋದ್ರಿಂದ ಎಲ್ಲರೂ ಟಿಎಂಸಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೋಗಿ ಬಿಜೆಪಿಗೆ ಶರಣಾಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಮಮತಾ ಬ್ಯಾನರ್ಜಿ ಮುಗೀತು ಕತೆ ಅಂತ. ಸೊ ಮೊನ್ನೆ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಶುರು ಆಯ್ತು. ಏನು, ಮೊನ್ನೆ ಇಂಡಿಯಾ ಬ್ಲಾಕ್ ಇದೆಯಲ್ಲ, ಅದರಿಂದ ಡಿಎಂಕೆ ಈಗ ಆಲ್ಮೋಸ್ಟ್ ಕಾಲು ಹೊರಗೆಟ್ಟಿದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಜೊತೆಯಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿರುವ ಕಾರಣಕ್ಕೆ ಡಿಎಂಕೆ ಹೇಳ್ತಾ ಇದೆ, ಕಾಂಗ್ರೆಸ್ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ, ಹಾಗಾಗಿ ನಾವು ಇನ್ನು ಮೇಲೆ ಕಾಂಗ್ರೆಸ್ ಜೊತೆ ಇರಲ್ಲ, ಮುಂದೇನೂ ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂತ. ಬಟ್ ಅದು ರಾಜಕೀಯ ಲೆಕ್ಕಾಚಾರಗಳು, ಏನೇನಾಗ್ತಾವೋ ಗೊತ್ತಿಲ್ಲ, ಯಾರ ಜೊತೆ ಯಾವಾಗ ಹೋಗ್ತಾರೋ ಹೇಳಕ್ಕೆ ಬರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಡಿಎಂಕೆ ಬಿಟ್ಟು ಬೇರೆಲ್ಲ ಆಲ್ಮೋಸ್ಟ್ ಮುಖ್ಯವಾದಂತಹ ಇಂಡಿಯಾ ಬ್ಲಾಕ್ನ ಏನು ಪಕ್ಷಗಳಿದಾವೆ, ಸುಮಾರು 17 ಪಕ್ಷಗಳು ಅಂತ ಹೇಳಲಾಗತ್ತೆ, ಎಲ್ಲವೂ ಸಹ ಮೊನ್ನೆ ಒಂದು ಮೀಟಿಂಗ್ ಮಾಡೋದು. ಏನಂದ್ರೆ, ಮುಂದಿನ ದಿನಗಳಲ್ಲಿ ಹೇಗೆ ಬಿಜೆಪಿ ಸರ್ಕಾರವನ್ನ ಟ್ಯಾಕಲ್ ಮಾಡಬೇಕು, ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜಕೀಯ ಮಾಡಬೇಕು ಅಥವಾ ಏನು ಹೋರಾಟಗಳನ್ನ ನಡೆಸಬೇಕು, ಹೇಗೆ ನಮ್ಮ ಮೈತ್ರಿಕೂಟ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಈಗಿರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸೇ ಅತ್ಯಂತ ಮುಖ್ಯವಾದ ಪಕ್ಷ. ಸಮಾಜವಾದಿ ಪಕ್ಷ, ಟಿಎಂಸಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಂಪಿಗಳನ್ನು ಹೊಂದಿದ್ರು ಸಹ ಟಿಎಂಸಿಯ ಬಾಳ್ ಏನಾಗಿದೆ ಅನ್ನೋದು ನಿಮಗೆ ಆಗ್ಲೇ ಹೇಳಿದೆ. ಹಾಗಾಗಿ ಟಿಎಂಸಿಯಲ್ಲಿ ಏನು ಪವರ್ ಇಲ್ಲ. ಅಲ್ಲೇ ಮಮತಾ ಬ್ಯಾನರ್ಜಿ ಶರಣಾಗಿರುವ ಲಕ್ಷಣಗಳನ್ನ ತೋರಿಸಿದ್ರು. ಈ ಹಿಂದೆ ಎಲ್ಲ ಕಾಂಗ್ರೆಸ್ ನಾಯಕತ್ವನ ನಾವು ಒಪ್ಕೊಳ್ಳೋದಿಲ್ಲ, ರಾಹುಲ್ ಗಾಂಧಿ ನಾಯಕತ್ವನ ನಾವು ಒಪ್ಪಲ್ಲ, ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಹೋಗೋಣ, ಹಾಗಿದ್ರೆ ಮಾತ್ರ ನಾನು ಇಂಡಿಯಾ ಮೈತ್ರಿಕೂಟದ ಜೊತೆಯಲ್ಲಿ ಇರ್ತೀನಿ, ಇಲ್ಲದೆ ಹೋದ್ರೆ ಇರಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳ್ಕೊಂಡು ಬಂದಿದ್ರು. ಬಟ್ ಈಗಿರುವ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಅವರನ್ನ ತಪ್ಪಿಕೊಂಡಿದ್ದ ರೀತಿ ಇತ್ತಲ್ಲ, ಅದು ಆಲ್ಮೋಸ್ಟ್ ನನ್ನನ್ನ ಸಾಯಿಸ್ತಾ ಇದ್ದಾರೆ,
ನನ್ನ ಪಕ್ಷವನ್ನು ಮುಗಿಸ್ತಾ ಇದ್ದಾರೆ, ಹೆಲ್ಪ್ ಮೀ, ಸಹಾಯಕ್ಕೆ ಬನ್ನಿ ಅಂತ ಕೇಳುವ ರೀತಿಯಲ್ಲಿತ್ತು. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರೊಂದಿಗೆ ಮಾತಾಡಬೇಕಾದ್ರೆ ಅಥವಾ ಅವರ ಕಡೆ ನೋಡಿಕೊಂಡು ನಮಸ್ಕಾರ ಮಾಡಿದ ರೀತಿಯೂ ಸಹ ಆಲ್ಮೋಸ್ಟ್ ನಾನು ಬರ್ಬಾದ್ ಆಗ್ತಾ ಇದ್ದೀನಿ, ನನ್ನ ಕೈ ಹಿಡೀರಿ ಅನ್ನುವ ರೀತಿಯಲ್ಲಿತ್ತು. ಅದಲ್ಲದೆ ಅವರು ಸಭೆಯಲ್ಲೇ ಹೇಳಿದ್ರು, ಓಪನ್ ಆಗಿ ಒಪ್ಕೊಂಡಿದ್ದಾರೆ ಸಭೆಯಲ್ಲಿ, ಇನ್ನು ಮೇಲೆ ರಾಹುಲ್ ಗಾಂಧಿ ಅವರ ನೇತೃತ್ವವನ್ನು ನಾವು ಒಪ್ಪಿಕೊಳ್ತೀವಿ, ಕಾಂಗ್ರೆಸ್ಸಿನ ನೇತೃತ್ವವನ್ನು ಒಪ್ಪಿಕೊಳ್ತೀವಿ, ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವನೇ ಇರುತ್ತೆ, ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ, ಮೈತ್ರಿಯ ಭಾಗವಾಗಿ ಲಾಂಗ್ ಟರ್ಮ್ ಸುದೀರ್ಘ ಒಂದು ಮೈತ್ರಿಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ಸ್ಪಷ್ಟವಾಗಿ ಆ ಮೀಟಿಂಗ್ ಅಲ್ಲಿ ಸ್ಪಷ್ಟಪಡಿಸಿದೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಗೆ ಸಂಪೂರ್ಣವಾಗಿ ಶರಣಾಗತಿಯ ಮೊದಲನೇ ಹಂತ ಆಯ್ತು. ಅಷ್ಟೇ ಆಗಿದ್ದಿದ್ರೆ ಬೇರೆ ಮಾತುಗಳು, ಬೇರೆ ರೀತಿಯಾದಂತಹ ಚರ್ಚೆಗಳು ಹೆಚ್ಚಿಗೆ ಬರ್ತಿರ್ಲಿಲ್ಲ. ಬಟ್ ಅವತ್ತು ರಾತ್ರಿನೇ ಮಮತಾ ಬ್ಯಾನರ್ಜಿ 10 ಜನಪತ್ ಸೋನಿಯಾ ಗಾಂಧಿ ಅವರ ಮನೆ ಇರುವಂತಹ ವಿಳಾಸ ಅದು ದೆಹಲಿಯಲ್ಲಿ, ಅಲ್ಲಿಗೆ ಹೋದ್ರು ಮಮತಾ ಬ್ಯಾನರ್ಜಿ. ಹೋಗಿ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಗಂಟೆಗಟ್ಟಲೆ 1-on-1 ಚರ್ಚೆ ನಡೆಸಿದ್ದಾರೆ. ಸಂಪೂರ್ಣ ವಿವರ ಕೊಟ್ಟಿರ್ತಾರೆ, ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ, ಏನಾಗಿದೆ TMC ಪರಿಸ್ಥಿತಿ ಅಂತ. ಸೊ ಅಲ್ಲಿಗೆ ಶರಣಾಗತಿಯ ಸೆಕೆಂಡ್ ಲೆವೆಲ್ ಮುಗಿದಂಗಾಯ್ತು. ಇನ್ನು ಮೂರನೇ ಲೆವೆಲ್ TMCಯಲ್ಲಿ ನಂಬರ್ 2 ಆಗಿರುವಂತಹ, ಮೊನ್ನೆ ಬಿಜೆಪಿಯವರು ಅವರ ಮೇಲೆ ಕಲ್ಲಿಂದ ದಾಳಿ ನಡೆಸಿದ್ರು, ಮೊಟ್ಟೆ, ಟೊಮೊಟೊ, ಕೆಟ್ಟ ಕೆಟ್ಟ ಬೈಗುಳ, ದೈಹಿಕ ಹಲ್ಲೆ ಎಲ್ಲ ನಡೆಸಿದ್ರು. ಅಭಿಷೇಕ್ ಬ್ಯಾನರ್ಜಿ ಇವತ್ತು ರಾಹುಲ್ ಗಾಂಧಿ ಅವರೊಂದಿಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುಮಾರು 1.5 ಗಂಟೆ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆಯಿಂದ, ರಾಹುಲ್ ಗಾಂಧಿ ಕಡೆಯಿಂದ ಹೋಗಿಲ್ಲ, ಕಾಂಗ್ರೆಸ್ನ ಬೇರೆ ಮೂಲಗಳ ಕಡೆಯಿಂದ ಹೋಗಿದೆ ಅಂತೆ ಸಂದೇಶ. ಇಫ್ ಯು ವಾಂಟ್ ಯು ಕ್ಯಾನ್ ಮರ್ಜ್ ಯುವರ್ ಪಾರ್ಟಿ ವಿತ್ ಅಸ್, ನಿಮಗೆ ಓಕೆ ಆದರೆ TMCಯನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡಿ ಅಂತ. TMCಯು ಸಹ ಆ ರೀತಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆಗೆ ಬಂದಿದೆ. ಯಾಕಂದ್ರೆ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡಿಬಿಟ್ರೆ ಆಗ 20 ಜನ MP ಗಳು ಹೋದ್ರೆ ಅದು ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಬಂದ್ಬಿಡುತ್ತೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರೋ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಈಗಿರುವಂತಹ ಸ್ಪೀಕರು ಅವರೆಲ್ಲ ಅನುವು ಮಾಡಿಕೊಡಲ್ಲ, ಹೇಗೋ ಬದುಕಿಸ್ಕೊಂಡ್ಬಿಡ್ತಾರೆ TMC 20 MP ಗಳನ್ನ. ಆದ್ರೆ ಅದು ಸುಲಭವಾಗಿ ಆಗಲ್ಲ, TMCಯಿಂದ ಬಿಜೆಪಿಗೆ ಅಥವಾ ಬಿಜೆಪಿ ಸಪೋರ್ಟ್ಗೆ ಹೋಗೋದು. ಆ ಕ್ಲಿಷ್ಟತೆಯನ್ನ ಮಾಡೋದಕ್ಕಾದ್ರೂ ಅಟ್ಲೀಸ್ಟ್ TMC ಕಾಂಗ್ರೆಸ್ ವಿಲೀನ ಆಗ್ಬಿಟ್ರೆ ಅದು ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಟ್ TMC ಅಫಿಷಿಯಲ್ ಆಗಿ ಹೇಳ್ಕೊಳ್ತಿದೆ ವಿಲೀನದ ಮಾತಿಲ್ಲ, ಬಟ್ ಲಾಂಗ್ ಟರ್ಮ್ ಮೈತ್ರಿಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವವನ್ನು ನಾವು ಒಪ್ಪಿಕೊಂಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಈ ವಿಲೀನದ ವಿಚಾರಕ್ಕೆ ಬಂದಾಗ TMC ಕಾಂಗ್ರೆಸ್ಗೆ ಏನ್ ಸಂಬಂಧ, ಹೇಗೆ TMC ಕಾಂಗ್ರೆಸ್ ವಿಲೀನ ಅನ್ನೋದಷ್ಟು ಸುಲಭದ ಮಾತ ಅಂತ ನೋಡಿದಾಗ ಅಷ್ಟೇನು ದೊಡ್ಡ ವಿಚಾರ ಆಗೋದಿಲ್ಲ. ಯಾಕಂದ್ರೆ 1998ರವರೆಗೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು. ಶರದ್ ಪವಾರ್ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರ ಲೀಡರ್ಶಿಪ್ ಅನ್ನು ಒಪ್ಪದೆ TMC ಅಂತ ಮಾಡ್ಕೊಂಡು ಅವ್ರು ಹೋದ್ರು. ಶರದ್ ಪವಾರ್ ನ್ಯಾಷನಲ್ ಇದನ್ನ ಮಾಡ್ಕೊಂಡು ಹೋದ್ರು, NCPಯನ್ನ, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ. ಆ ರೀತಿ 1998ರಲ್ಲಿ ಹೋಗಿದ್ದವರು. ಆ ನಂತರ 2011ರಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ ಮೈತ್ರಿ ಮಾಡ್ಕೊಂಡಿದ್ರು ಕಮ್ಯುನಿಸ್ಟರನ್ನ ಸೋಲಿಸೋದಕ್ಕೆ. ಅದಾದ ನಂತರ ಒಂದೇ ವರ್ಷದಲ್ಲಿ TMC ಮತ್ತು ಕಾಂಗ್ರೆಸ್ ಬೇರೆ ಬೇರೆ ಆದವು. TMC ಅಲ್ಲಿಂದ 15 ವರ್ಷ ಅಧಿಕಾರದಲ್ಲಿತ್ತು. 2024ರ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಇಂಡಿಯಾ ಮೈತ್ರಿಕೂಟದ ಅಡಿಯಲ್ಲಿ, ಆ ಒಂದು ಹೆಸರಿನ ಅಡಿಯಲ್ಲಿ ಮತ್ತೆ ಒಂದು ರೀತಿಯಾದಂತಹ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಗಳನ್ನ ಮೊನ್ನೆ ಎದುರಿಸಿದ್ರು. ಅಷ್ಟು ಬಿಟ್ರೆ ಇವರಲ್ಲಿ ದೊಡ್ಡದಾದಂತಹ ಅಂತರ ಏನಿಲ್ಲ. TMC ಮತ್ತು ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ವಿಲೀನ ಅನ್ನೋದು ದೊಡ್ಡ ವಿಚಾರ ಏನಾಗಲ್ಲ. ಬಟ್ ಮಮತಾ ಬ್ಯಾನರ್ಜಿ ಆ ಲೆವೆಲ್ಗೆ ಬಗ್ಗುತ್ತಾರ, ಸಂಪೂರ್ಣವಾಗಿ ಶರಣಾಗಿ ನಾನು ಇಲ್ಲವೇ ಇಲ್ಲ, ಎಲ್ಲ ನೀವು ಹೇಳದಂಗೆ ನಿಮ್ಮ ಹಿಂದೆ ನಿಂತ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾರಾ ಅನ್ನೋದೊಂದೇ ಪ್ರಶ್ನೆ ಅಷ್ಟೇ. ವಿಲೀನ ಆಗುವಂತಹ ಮಾತುಕತೆಗಳು ಸಹ ಒಂದು ಲೆವೆಲ್ಗೆ ನಡೀತಾ ಇದೆ. ಬಟ್ ಅಫಿಷಿಯಲ್ ಆಗಿ TMC ಹೇಳ್ಕೊಂಡಿದೆ ವಿಲೀನ ಇಲ್ಲ, ಬಟ್ ನಾವು ಅವರ ನೇತೃತ್ವವನ್ನು ಒಪ್ಕೊಂಡು ಮೈತ್ರಿಯಲ್ಲಿ ಇರ್ತೀವಿ ಇಂಡಿಯಾ ಮೈತ್ರಿಕೂಟದಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದಿಷ್ಟು ಈಗ ಆಗಿರುವಂತಹ ಬೆಳವಣಿಗೆ. TMC ಹೇಗೆ ಬರ್ಬಾದಾಗಿದೆ, ಯಾವ ಹಂತಕ್ಕೆ ತಲುಪಿದೆ ಮತ್ತು ಕಾಂಗ್ರೆಸ್ಗೆ ಶರಣಾಗಿ
ರಾಹುಲ್ ಗಾಂಧಿ ಅವರ ನೇತೃತ್ವವನ್ನು ಒಪ್ಪಿಕೊಂಡಿದೆ. ಈ ಹಿಂದೆ ಒಪ್ಕೊಂಡಿರಲಿಲ್ಲ. ಪ್ಲಸ್ ವಿಲೀನದ ಮಾತುಕತೆಗಳು ಅಥವಾ ಅದರ ಬಗ್ಗೆ ಒಂದಷ್ಟು ಸುದ್ದಿಗಳು ಸಹ ಬರ್ತಾ ಇದ್ದಾವೆ. ಅದು ಹೇಗೆ ಏನು ಅನ್ನೋದನ್ನು ವಿವರಿಸಿದ್ದೇನೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.